ಸೌಂಡ್ ಬಂದ್ ಮಾಡ್ರಿ ಅಣ್ಣ. ಒಂದು ಅಂಕ ಯಾದಗೋಡ್ ತಂಡಕ್ಕೆ. ಚಿಂಚಲಿ ತಂಡದ ಜರ್ಸಿ ನಂಬರ್ 2ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ನೇರವಾಗಿ ದಾಳಿ ಮಾಡ್ತಾ ಇದ್ದಾರೆ ಯಾದಗೋಡ್ ತಂಡದ ಮೇಲೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. ದಾಳಿಯಲ್ಲಿ ಶವನ್ ಜರ್ಸಿ ನಂಬರ್ 7ರ ಆಟಗಾರ ಚಿಂಚಲಿ ತಂಡದ ಮೇಲೆ ದಾಳಿ ಮಾಡಿದ್ದಾರೆ. ಯಾವುದೇ ಅಂಕ ಸಂಪಾದನೆ ಇಲ್ಲದೆ ಮರಳಿ ಅಂಕಣಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಕಳೆದ ಆಟದಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡಿರ್ತಕ್ಕಂಥ ಆಟಗಾರ ಜರ್ಸಿ ನಂಬರ್ 1ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಚಿಂಚಲಿಯ ಪ್ರತಿಭೆ ಈಗ ಮತ್ತೆ ಅಂಕಣದ ಒಳಭಾಗದಲ್ಲಿ ಕಾಯ್ದು ನೋಡೋಣ. ಜಗಜಾಂತರ ವ್ಯತ್ಯಾಸದಿಂದ ಜಯಶಾಲಿಯಾಗಿದ್ದ ತಂಡ ಉತ್ತಮವಾಗಿ ಪ್ರದರ್ಶನ ಮಾಡಿತ್ತು. ಯಾವುದೇ ಅಂಕ ಇಲ್ಲ. ಮರಳಿ ಅಂಕಣದ ಕಡೆಗೆ. ಯಾದಗೋಡ್ ತಂಡ 1, ಚಿಂಚಲಿ ಇನ್ನೂ ಖಾತೆ ತೆಗೆದಿಲ್ಲ. 1 ಅಂಕ ಯಾದಗೋಡ್ ತಂಡಕ್ಕೆ. ಡೂ ಆರ್ ಡಾಯ್, ಮಾಡು ಇಲ್ಲವೇ ಮಡಿ. ಅಂಕ ಕದಿಯುವ ತವಕದಲ್ಲಿ ಜರ್ಸಿ ನಂಬರ್ 1ರ ಆಟಗಾರ ಮಾಡು ಇಲ್ಲವೇ ಮಡಿ. ಕಾಯ್ದು ನೋಡೋಣ. ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ ಜರ್ಸಿ ನಂಬರ್ 1ರ ಆಟಗಾರನಿಂದ. ಮತ್ತೆ ದಾಳಿಯಲ್ಲಿ ಶವನ್ ನಂಬರ್ನಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಯಾದಗೋಡ್ ಮೂಲದ ಆಟಗಾರ ನೇರನೆಯ ಆಟಗಾರನಿಂದ ಉತ್ತಮವಾದ ದಾಳಿ. ನೋಡೋಣ, ಕಾಯ್ದು ನೋಡೋಣ. ಅಂಕದ ತವಕದಲ್ಲಿ ಒಂದು 2ರಲ್ಲಿ ಪಂದ್ಯ. ಚಿಂಚಲಿ ಮೂಲದ ಆಟಗಾರ ಜರ್ಸಿ ನಂಬರ್ 2ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಯಾದಗೋಡ್ ತಂಡದ ಮೇಲೆ ದಾಳಿ ಮಾಡಿದ್ದಾರೆ. ಉತ್ತಮವಾದ ಚೈನ್ ಟ್ಯಾಕಲ್ ಕಂಡು ಬರ್ತಾ ಇದೆ ಇಲ್ಲಿ. 1 ಅಂಕದ ಸಂಪಾದನೆ ಯಾದಗೋಡ್ ತಂಡಕ್ಕೆ. ಯಾದಗೋಡ್ ಮೂಲದ ಆಟಗಾರ ಮತ್ತೆ ಜರ್ಸಿ ನಂಬರ್ 1ರಿಂದ ದಾಳಿ. ಕಳೆದ ಪಂದ್ಯದಲ್ಲಿ ಯಶಸ್ವಿ ದಾಳಿಗಳ ಮೂಲಕ ಅಂಕ ಕಲೆ ಹಾಕಿದ ಆಟಗಾರ ಈಗ ಮತ್ತೆ ಅಂಕಣದ ಒಳಭಾಗದಲ್ಲಿ ಬಂದಿದ್ದಾರೆ. ಅಂಕ ಕದಿಯುವ ತವಕದಲ್ಲಿ 1ರ ಆಟಗಾರ ಉತ್ತಮವಾದ ಟ್ಯಾಕಲ್ ಕಂಡು ಬರ್ತಾ ಇದೆ ಇಲ್ಲಿ ಯಾದಗೋಡ್ ತಂಡದಿಂದ. ಮಧ್ಯಂತರ ವಿರಾಮದ ನಂತರ ದಾಳಿಯಲ್ಲಿ ಮಾರುತಿ ಜರ್ಸಿ ನಂಬರ್ 11ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ನೇರನೆಯ ಆಟಗಾರ. ಕಾಯ್ದು ನೋಡೋಣ ತಮ್ಮ ತಂಡಕ್ಕೆ ಆಸರೆಯಾಗುತ್ತಾರಾ ಇಲ್ಲವ ಎಂದು. ಅಂಕದ ಕೊರತೆ ಇದೆ ತಮ್ಮ ತಂಡಕ್ಕೆ.
ಜರ್ಸಿ ನಂಬರ್ 9ರಿಂದ ಚಿಂಚಲಿ ತಂಡದ ಮೇಲೆ ದಾಳಿ ಆಗ್ತಾ ಇದೆ. ಇದೀಗ ತಾನೇ ಕಿಳಿಗು ಅವರು ಕೂಡ ಬಂದಿದ್ದಾರೆ. ಕಿಳಿಗು ಚಿಂಚಲಿ ಮೂಲದ ಆಟಗಾರ, ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ. ಕಾಯ್ದು ನೋಡೋಣ. ತಮ್ಮ ತಂಡಕ್ಕೆ ಅಂಕದ ಸಂಪಾದನೆ ಬೇಕಾಗಿದೆ. ಕೊನೆಯ 5 ನಿಮಿಷಗಳ ಕಾಲಾವಕಾಶ. ಬೋತ್ ಟೀಮ್ ಕ್ಯಾಪ್ಟನ್ಸ್. ನೆಕ್ಸ್ಟ್ ಮ್ಯಾಚ್ ಬೆಡಕಿಹಾಳ್ ವರ್ಸಸ್ ಅರಳಿಮಟ್ಟಿ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ದಾಳಿಯಲ್ಲಿ ಮಾರುತಿ. ಅಂಕದ ತವಕದಲ್ಲಿ ಮಾರುತಿ. ಕೊನೆಗೂ ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ. ಐದು 2ರಲ್ಲಿ ಪಂದ್ಯ ಮುನ್ನಡೆ ಸಾಗ್ತಾ ಇದೆ. ಕಾಯ್ದು ನೋಡೋಣ. ಕೊನೆಯ 4 ನಿಮಿಷಗಳ ಕಾಲಾವಕಾಶ. 2 ತಂಡಗಳಿಂದ ಬಿಗಿಯಾದ ಆಟ ಕಂಡು ಬರ್ತಾ ಇದೆ. ಮತ್ತೆ ಮಾರುತಿ ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ. ಮತ್ತೆ ಜರ್ಸಿ ನಂಬರ್ 7ನಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ, ಯಾದಗುಡ್ ಮೂಲದ ಆಟಗಾರ ಚಿಂಚಲಿ ತಂಡದ ಮೇಲೆ ದಾಳಿ ಮಾಡಿದ್ದಾರೆ. ಕಾಯ್ದು ನೋಡೋಣ. ತಮ್ಮ ತಂಡಕ್ಕೆ ಎರಡು ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ. ಯಾದಗುಡ್ ತಂಡ ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದೆ. ಕೊನೆಯ 2 ನಿಮಿಷಗಳ ಕಾಲಾವಕಾಶ. ಉತ್ತಮವಾದ ಟ್ಯಾಕಲ್ ಕಂಡು ಬರ್ತಾ ಇದೆ ಇಲ್ಲಿ. ಆಲ್ ಔಟ್ ನ ವಸ್ತಿಲಲ್ಲಿ ಚಿಂಚಲಿ ತಂಡ, ಜರ್ಸಿ ನಂಬರ್ 5. ಕೊನೆಯ 1 ನಿಮಿಷಗಳ ಕಾಲಾವಕಾಶ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. 1 ಅಂಕದ ಸಂಪಾದನೆ ಆಗ್ತಾ ಇದೆ ಇಲ್ಲಿ ಚಿಂಚಲಿ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಜರ್ಸಿ ನಂಬರ್ 6ರಿಂದ ದಾಳಿ. ಸೂಪರ್ ಟ್ಯಾಕಲ್ ಕಂಡು ಬರ್ತಾ ಇದೆ ಇಲ್ಲಿ ಚಿಂಚಲಿ ತಂಡದ ಆಟಗಾರರಿಂದ. ಕೊನೆಯ ಹಂತದಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಜರ್ಸಿ ನಂಬರ್ 1. ಒಂದು ಸೂಪರ್ ರೇಡ್ ನ ಅವಶ್ಯಕತೆ ಇದೆ ಚಿಂಚಲಿ ತಂಡಕ್ಕೆ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ ಚಿಂಚಲಿ ತಂಡ ಕೊನೆಯ ಹಂತದಲ್ಲಿ. ಆದರೆ ಯಾದಗುಡ್ ತಂಡ ವಿಜಯಶಾಲಿಯಾಗಿ ಹೊರಹೊಮ್ಮಿದೆ. ನೆಕ್ಸ್ಟ್ ಮ್ಯಾಚ್ ಯಾವುದು? ಅರಳಿ